ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಪ್ರೀತಿ, ಗದರಿಕೆ, ಶಿಕ್ಷಣ. ಪ್ರೀತಿ, ನಮ್ಮ ತಂದೆ ತಾಯಿಗಳು ನಮ್ಮನ್ನು ತುಂಬ ಪ್ರೀತಿಸ್ತಾರೆ. ನಮ್ಮ ಸಂಬಂಧಿಕರು, ನಮ್ಮ ಬಂಧು ಬಾಂಧವರು ಮತ್ತು ನಮ್ಮ ರಕ್ತ ಸಂಬಂಧಿಕರು, ನಮ್ಮ ಸ್ನೇಹಿತರು ನಮ್ಮನ್ನು ತುಂಬ ಪ್ರೀತಿಸ್ತಾರೆ. ತಂದೆ ತಾಯಿಗಳು ಮಕ್ಕಳನ್ನು ತುಂಬ ಪ್ರೀತಿಸ್ತಾರೆ. ತುಂಬ ಪ್ರೀತಿಸಿ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಗಳು ಮಕ್ಕಳಿಗೆ ಗದರಿಸುವುದುಂಟು, ಹೊಡೆಯುವುದುಂಟು ಮತ್ತು ಮಕ್ಕಳನ್ನು ಸರಿ ಮಾರ್ಗದಲ್ಲಿ ನಡೆಸುವುದುಂಟು. ಅವರಿಗೆ ತಿದ್ದಿ ತೀಡಿ ಸರಿ ಮಾಡುವುದುಂಟು. ಅಂಥ ಸಮಯದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ. ಶಿಕ್ಷೆ ಇಲ್ಲದೆ ಮಕ್ಕಳು ಸರಿ ಹೊಂದೋದಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳ್ತದೆ, ಮಕ್ಕಳನ್ನು ಶಿಕ್ಷಿಸಬೇಕು, ಆದರೆ ಶಿಕ್ಷಿಸಿ ಆ ಮಗುವನ್ನು ಒಂದು ಉತ್ತಮವಾದ ಮಾರ್ಗಕ್ಕೆ ತರಬೇಕು ಎಂದು. ಹೌದು, ಅದೇ ರೀತಿಯಾಗಿ ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಎಂದು ಕೂಡ ನಾವು ನೋಡುತ್ತೇವೆ. ಒಂದು ವೇಳೆ ನಾವು ಮಕ್ಕಳಿಗೆ ಮುದ್ದು ಮಾಡ್ತಾ ಹೋದರೆ ಆ ಮಕ್ಕಳು ಕೆಟ್ಟ ದಾರಿಯನ್ನು ಹಿಡಿದುಕೊಂಡು ಹೋಗುವವರಾಗಿದ್ದಾರೆ. ಓದುವುದರಲ್ಲಿ ಆಸಕ್ತಿ ತೋರಿಸುವುದಿಲ್ಲ, ಒಳ್ಳೆ ಮಾರ್ಗದಲ್ಲಿ ನಡೆಯುವುದಕ್ಕೆ ಆಸಕ್ತಿ ತೋರಿಸುವುದಿಲ್ಲ, ತಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಳ್ಳುತ್ತಾರೆ ಎನ್ನುವಂಥದ್ದು ತಂದೆ ತಾಯಿಗಳ ಇಷ್ಟವಾಗಿರುತ್ತದೆ. ಅದೇ ರೀತಿಯಾಗಿ ಶಾಲೆಯಲ್ಲಿ ಶಿಕ್ಷಕರು ಕೂಡ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕಾದರೆ ಅವರ ಗದರಿಕೆ ಬೇಕಾಗಿರುತ್ತದೆ. ಶಿಕ್ಷಣ ಕೊಡೋದಕ್ಕೋಸ್ಕರ ಶಿಕ್ಷೆ ಕೂಡ ಬೇಕಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿಯ ಜನರೇ, ಈ ಒಂದು ದಿನದ ದೇವರ ವಾಕ್ಯಕ್ಕಾಗಿ ನಾವು ನೋಡುವಂಥ ಭಾಗ ಪ್ರಕಟಣೆಗಳು 3ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸುವಂಥದ್ದಾಗಿದೆ. ಇಲ್ಲಿ ದೇವ ಜನರಿಗಾಗಲಿ ಬೇರೆ ಯಾರಿಗೇ ಆಗಲಿ ಶಿಕ್ಷೆಗಳು ಬಂದಾಗ ನಾವು ದೇವರನ್ನು ದೂಷಿಸುವವರಾಗುತ್ತೇವೆ, ದೇವರನ್ನು ಹೀಯಾಳಿಸುವವರಾಗಿರುತ್ತೇವೆ. ದೇವರೆಲ್ಲಿದ್ದಾನೆ, ನಮ್ಮನ್ಯಾಕೆ ಶಿಕ್ಷಿಸ್ತಾ ಇದ್ದ, ನಮ್ಮನ್ಯಾಕೆ ಇಂಥ ಕಷ್ಟಗಳು ಬರ್ತಾ ಇತ್ತು, ನಾವು ಯಾಕೆ ಈ ನೋವನ್ನು ಅನುಭವಿಸಬೇಕಾಗಿತ್ತು ಎಂದು ನಾವು ದೇವರನ್ನು ದೂಷಿಸುವವರಾಗಿರುತ್ತೇವೆ. ಆದರೆ ದೇವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನೇ ನಾನು ಶಿಕ್ಷಿಸುತ್ತೇನೆ ಮತ್ತು ಗದರಿಸುತ್ತೇನೆ ಎಂದು. ನಾವು ನಮಗೆ ಕಷ್ಟಗಳು ಬಂದಾಗ, ನಮಗೆ ನೋವುಗಳು ಬಂದಾಗ, ನಮಗೆ ರೋಗಗಳು ಬಂದಾಗ, ನಮಗೆ ಅಪಘಾತಗಳು ಬಂದಾಗ ನಾವು ಈ ಲೋಕದಲ್ಲಿ ಬಹಳ ನೊಂದುಕೊಳ್ಳುವವರಾಗಿರ್ತೇವೆ. ನಾವು ಯಾಕೆ ನೊಂದುಕೊಳ್ತೇವೆ ಅಂತಂದರೆ, ನಾವು ತಿಳಿಯದ ರೀತಿಯಿಂದ ನಮಗೆ ಆಗಿರಲಿಕ್ಕಿರುವಂಥ ಈ ಘಟನೆಗಳು ನಮಗೆ ಸೈತಾನನಿಂದ ಬಂದು ಒದಗಿರುವಂಥದ್ದಾಗಿರುತ್ತದೆ. ಯಾಕಂದರೆ ದೇವರು ಕೆಟ್ಟದಕ್ಕೆ ಎಂದೂ ಕಾರಣನಲ್ಲ. ಸೈತಾನನು ಎಲ್ಲ ಕೆಟ್ಟ ಕೆಲಸಗಳಿಗೆ ಕಾರಣನಾಗಿರ್ತಾನೆ. ಇಲ್ಲಿ ದೇವರೇ ಹೇಳ್ತಾ ಇದ್ದಾನೆ, ನಿನ್ನನ್ನು ಶಿಕ್ಷಿಸಬೇಕಾದ್ರೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ, ನಾನು ನಿನ್ನನ್ನು ತುಂಬ ಪ್ರೀತಿಸಿರುವುದರಿಂದ ನಾನು ನಿನ್ನನ್ನು ಶಿಕ್ಷಿಸುತ್ತೇನೆ ಎಂದು. ಹೌದು, ದೇವರು ನಮ್ಮನ್ನು ತುಂಬ ಪ್ರೀತಿಸ್ತಾನೆ. ನಮಗೆ ಶಿಕ್ಷೆ ಬಂದಾಗ ಇದು ದೇವರ ಪ್ರೀತಿ ಎಂದು ನಾವು ತಿಳಿದುಕೊಳ್ಳಬೇಕು. ಇದು ನಮಗೆ ಶಿಕ್ಷೆಗಳು ಬಂದಾಗ ನಾವು ದೇವರನ್ನು ಹೀಯಾಳಿಸದಂತೆ, ನಮಗೆ ಬಂದಿರಲಿಕ್ಕಿರುವಂಥ ಶಿಕ್ಷೆ ಯಾಕೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಂಡು ನಾವು ದೇವರಲ್ಲಿ ಕ್ಷಮಾಪಣೆಯನ್ನು ಕೇಳುವವರಾಗಿದ್ದು, ದೇವರಲ್ಲಿ ನಾವು ಪ್ರಾರ್ಥಿಸುವವರಾಗಿದ್ದು, ದೇವರಿಗೆ ಆ ಒಂದು ಕಷ್ಟದಿಂದ, ಆ ಶಿಕ್ಷೆಯಿಂದ ನಮಗೆ ಬಿಡುಗಡೆ ಮಾಡು. ಯಾಕೆಂದರೆ ದೇವರೇ, ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯ, ಅದಕ್ಕೋಸ್ಕರವೇ ನೀನು ನನ್ನನ್ನು ಶಿಕ್ಷಿಸುತ್ತೀಯಾ ಎಂದು ನಾವು ದೇವರನ್ನು ಪ್ರಾರ್ಥಿಸುವವರಾಗಿರಬೇಕು. ಮತ್ತು ಒಂದು ವೇಳೆ ದೇವರು ಆ ರೀತಿ ಶಿಕ್ಷಿಸುವಾಗ ನಾವು ಹಿಂಜಾರಿ ಹೋಗುವುದು ಬೇಡ. ದೇವರೇನು ಹೇಳ್ತಾ ಇದ್ದಾನೆ, ನನ್ನ ಶಿಕ್ಷೆಯಲ್ಲಿ ನೀನು ಆಸಕ್ತನಾಗಿರು, ನನ್ನಲ್ಲಿ ನೀನು ಆಸಕ್ತನಾಗಿರು. ನಾನು ಕೊಡುವಂಥ ಶಿಕ್ಷೆ ನಿನಗೆ ಸರಿಯಾದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ನೀನು ಮುಂದೆ ನಿನ್ನ ಮಾರ್ಗವು ಕೆಟ್ಟು ಹೋಗಬಾರದು, ನಿನ್ನ ಜೀವಿತವು ಹಾಳಾಗಿ ಹೋಗಬಾರದು ಎನ್ನುವಂಥ ಒಂದು ಉದ್ದೇಶಕ್ಕಾಗಿ ನಾನು ನಿನ್ನನ್ನು ಶಿಕ್ಷಿಸುತ್ತೇನೆ.
ಆ ಶಿಕ್ಷೆಗೆ ನೀನು ಆಸಕ್ತನಾಗಿರು, ಅದನ್ನು ಹೀಯಾಳಿಸಬೇಡ, ಅದನ್ನು ದ್ವೇಷಿಸಬೇಡ, ಅದರಿಂದ ಹಿಂಜರಿಯಬೇಡ. ನಿನ್ನ ಜೀವಿತವನ್ನು ಆ ಶಿಕ್ಷೆಯಿಂದ ಸರಿಪಡಿಸಿಕೊ. ಆಸಕ್ತನಾಗಿದ್ದು ನಿನ್ನ ಜೀವಿತಗಳನ್ನು ಆ ಒಂದು ಶಿಕ್ಷೆಯಿಂದ ಸರಿಪಡಿಸಿಕೊ ಎಂದು ದೇವರು ನಮ್ಮನ್ನು ತಿಳಿಸುವಾತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾವು ಕೂಡ ನಮ್ಮ ಮಕ್ಕಳನ್ನು ತುಂಬ ಪ್ರೀತಿಸ್ತೇವೆ. ಅದಕ್ಕೋಸ್ಕರ ಮಕ್ಕಳನ್ನು ನಾವು ಶಿಕ್ಷಿಸುತ್ತೇವೆ ಮತ್ತು ಗದರಿಸುತ್ತೇವೆ ಮತ್ತು ಆ ಮಕ್ಕಳಿಗೆ ಒಳ್ಳೆಯ ಮಾರ್ಗದಲ್ಲಿ ತರುತ್ತೇವೆ. ಅದೇ ರೀತಿಯಾಗಿ ದೇವರು ಕೂಡ ನಮ್ಮನ್ನು ತುಂಬ ಪ್ರೀತಿಸ್ತಾನೆ, ಲೋಕವನ್ನು ತುಂಬ ಪ್ರೀತಿಸ್ತಾನೆ, ತನ್ನ ಮಕ್ಕಳನ್ನು ತುಂಬ ಪ್ರೀತಿಸ್ತಾನೆ. ಆ ಪ್ರೀತಿಗೋಸ್ಕರ ಆತನು ನಮ್ಮನ್ನು ಗದರಿಸುತ್ತಾನೆ, ಆ ಪ್ರೀತಿಗೋಸ್ಕರ ಆತನು ನಮ್ಮನ್ನು ಶಿಕ್ಷಿಸುತ್ತಾನೆ. ಅದಕ್ಕೋಸ್ಕರ ಆ ಗದರಿಕೆಗೆ, ಆ ಶಿಕ್ಷೆಗೆ ನಾವು ಆಸಕ್ತರಾಗಿದ್ದುಕೊಂಡು ಅದನ್ನು ನಾವು ಸ್ವೀಕರಿಸಿಕೊಂಡು ನಾವು ಉತ್ತಮವಾದ ಮಾರ್ಗಕ್ಕೆ ನಡೆಯಬೇಕು, ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು ಎನ್ನುವಂಥದ್ದು ಇವತ್ತಿನ ಈ ದೇವರ ವಾಕ್ಯದ ಸಂದೇಶವಾಗಿದೆ. ಮತ್ತು ನಾವು ಆ ಗದರಿಕೆಗೆ, ಆ ಶಿಕ್ಷೆಗೆ ಆಸಕ್ತರಾಗಿರುವುದಕ್ಕೋಸ್ಕರ ನಾವು ದೇವರಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ನಮ್ಮ ಶಿಕ್ಷೆಯು ನಿನ್ನ ಇಷ್ಟದಂತೆ ನಮಗೆ ಆಗಿದ್ದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ. ಆ ಶಿಕ್ಷೆಗಳು ಆಗಾಗ ನನಗೆ ಬಂದಾಗ ನನ್ನ ಜೀವಿತವನ್ನು ನಾನು ಸರಿಪಡಿಸಿಕೊಳ್ಳುತ್ತೇನೆ, ನಾನು ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತೇನೆ. ನಾನು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕಾದರೆ ನನಗೆ ಶಿಕ್ಷೆ ಬೇಕು, ನಿನ್ನ ಶಿಕ್ಷೆ ನನಗೆ ಬೇಕು. ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯ ಎಂದು ನಾವು ಅದರಿಂದ ತಿಳಿದುಕೊಂಡು ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವವರಾಗಿದ್ದು ಪ್ರಾರ್ಥಿಸುವವರಾಗಿರುವಾಗ ದೇವರು ನಮ್ಮನ್ನು ಆ ಶಿಕ್ಷೆಯಿಂದ ಬಿಡಿಸುವಾತನಾಗಿದ್ದಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಆಮೇನ್, ಆಮೇನ್.